ಸಾಧಿಸಬೇಕೆನ್ನುವ ಭಾವನೆ ಎಲ್ಲರಲ್ಲೂ ಕೂಡ ಇರುತ್ತದೆ. ಕೆಲವೊಬ್ಬರಿಗೆ ಸಂದರ್ಭಗಳು ಅವರ ಸಾಧನೆಗೆ ಮುಳುವಾದರೆ, ಇನ್ನೂ ಕೆಲವರಿಗೆ ಅವರ ಜೀವನ ಶೈಲಿ ಮುಳುವಾಗಬಹುದು. ನಾವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೆ ಅದರ ವೈಫಲ್ಯದ ಬಗ್ಗೆ ಚಿಂತಿಸಲು ಹೋಗಬಾರದು. ನಾವು ಏನನ್ನಾದರೂ ಮಾಡಲು ಹೊರಟಾಗ ಅದರಲ್ಲಿ ಏಳು ಬೀಳುಗಳು ಸರ್ವೇ ಸಾಮಾನ್ಯ. ನಾವು ಮಾಡಲು ಹೊರಟ ಕೆಲಸದ ಮೇಲೆ ಗಮನವನ್ನಿಟ್ಟು ಪ್ರಾಮಾಣಿಕವಾಗಿ ಮಾಡುವುದರಿಂದ ಸಂತೋಷವನ್ನು ಕಂಡುಕೊಳ್ಳಬಹುದು. ವೈಫಲ್ಯಕ್ಕೆ ಹೆದರಿಕೊಂಡು ನಾವು ಮಾಡಲು ಹೊರಟ ಕೆಲಸವನ್ನು ಅರ್ಧಕ್ಕೆ ಕೈಬಿಡುವುದರಿಂದ ಯಾವುದೇ ಸಾಧನೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಭಯವು ನಿಮ್ಮ ಹತ್ತಿರ ಬಂದ ತಕ್ಷಣ ನೀವು ಅದರ ಮೇಲೆ ದಾಳಿ ಮಾಡಿ ಅದನ್ನು ನಾಶ ಮಾಡಿ. ಇಲ್ಲವಾದಲ್ಲಿ ಅದು ನಿಮ್ಮನ್ನು ಸೋಲಿಸುತ್ತದೆ ಮತ್ತು ನಿಮ್ಮನ್ನು ನಾಶಪಡಿಸಬಹುದು. ಭಯವು ನಿಮ್ಮನ್ನು ನಾಶಪಡಿಸುವ ಮೊದಲೇ ನೀವು ಭಯವನ್ನು ನಾಶಪಡಿಸಬೇಕು. ಹೀಗೆ ಮಾಡಿದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಯಾವುದೇ ವಿಚಾರದಲ್ಲಿ ಅಥವಾ ಯಾವುದೇ ಪರಿಸ್ಥಿತಿಯಲ್ಲಿ ಸಾಧನೆಯನ್ನು ಮಾಡುತ್ತೀರಿ. ಶಿಕ್ಷಣ ಎನ್ನುವುದು ನಮ್ಮ ಉತ್ತಮ ಸ್ನೇಹಿತ. ಶಿಕ್ಷಣವನ್ನು ಪಡೆದುಕೊಂಡವನು ಎಲ್ಲಿಗೆ ಹೋದರೂ ಕೂಡ ಅವನಿಗೆ ಗೌರವ ಸಿಗುತ್ತದೆ. ಜನರು ಹೆಚ್ಚು ಆಸಕ್ತಿ ನೀಡುವ ಯೌವನ ಮತ್ತು ಸೌಂದರ್ಯವನ್ನು ಸೋಲಿಸುವ ಶಕ್ತಿ ಶಿಕ್ಷಣಕ್ಕಿದೆ. ಅಜ್ಞಾನಿಯಾದವನಿಗೆ ಸಮಾಜದಲ್ಲಿ ಯಾವುದೇ ಗೌರವ ಸಿಗುವುದಿಲ್ಲ. ಅವನು ಎಲ್ಲರಿಂದಲೂ ಚೀಮಾರಿಯನ್ನು ಹಾಕಿಸಿಕೊಳ್ಳುತ್ತಾನೆ. ಒಂದಲ್ಲ ಒಂದು ವಿಚಾರಕ್ಕೆ ಅವಮಾನವನ್ನು ಎದುರಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಕೂಡ ಹೆಚ್ಚಿಲ್ಲದಿದ್ದರೂ ಒಂದಿಷ್ಟು ಶಿಕ್ಷಣವನ್ನು ನಾವು ಹೊಂದಿರುವುದು ತುಂಬನೇ ಮುಖ್ಯ. ಹೂವಿನ ಸುಗಂಧವಾಗಿರಬಹುದು ಅಥವಾ ಇನ್ಯಾವುದೇ ಸುಗಂಧವಾಗಿರಬಹುದು, ಅದು ಗಾಳಿ ಬೀಸುವ ದಿಕ್ಕಿನಲ್ಲಿ ಮಾತ್ರ ತನ್ನ ಸುವಾಸನೆಯನ್ನು ಬೀರುತ್ತದೆ. ಆದರೆ ಒಳ್ಳೆಯ ವ್ಯಕ್ತಿಗಳ ಒಳ್ಳೆಯತನ ಎಲ್ಲೆಲ್ಲೂ ಹರಡುತ್ತದೆ. ಅದಕ್ಕೆ ಗಾಳಿಯೇ ಆಗಬೇಕೇನಿಲ್ಲ. ಹಾಗಾಗಿ ನಾವು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯತನಕ್ಕೆ ಎಂದಿಗೂ ಸಾವಿಲ್ಲ. ಒಳ್ಳೆಯ ಮಾರ್ಗದಿಂದ, ಒಳ್ಳೆಯ ಉದ್ದೇಶದಿಂದ ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ನಮಗೆ ಯಶಸ್ಸು ಸಾಧ್ಯವಾಗುತ್ತದೆ. ನಿಮ್ಮ ರಹಸ್ಯಗಳನ್ನು ನೀವು ಯಾರೊಂದಿಗೂ ಕೂಡ ಬಹಿರಂಗಗೊಳಿಸಿಕೊಳ್ಳಬಾರದು. ನಿಮ್ಮ ರಹಸ್ಯವನ್ನು ನೀವು ಇತರರಿಗೆ ಹೇಳುವ ಅಭ್ಯಾಸವನ್ನು ಹೊಂದಿದ್ದರೆ ಅದು ನಿಮ್ಮ ಜೀವನವನ್ನು ಶೀಘ್ರದಲ್ಲೇ ಹಾಳು ಮಾಡುತ್ತದೆ. ನಿಮ್ಮ ಜೀವನದ ರಹಸ್ಯಗಳನ್ನು ನೀವು ರಹಸ್ಯವಾಗಿಯೇ ಇಟ್ಟುಕೊಂಡಿರಬೇಕು. ರಹಸ್ಯಗಳನ್ನು ಬಹಿರಂಗಪಡಿಸುವುದರಿಂದ ನೀವು ಸಾಧಿಸಲು ಹೊರಟ ಕೆಲಸದಲ್ಲಿ ವೈಫಲ್ಯಗಳೇ ಎದುರಾಗಬಹುದು. ಪ್ರತಿಯೊಂದು ಸ್ನೇಹದ ಹಿಂದೆಯೂ ಒಂದಿಷ್ಟು ಸ್ವಾರ್ಥ ಇರುತ್ತದೆ. ಸ್ವಲ್ಪವೂ ಸ್ವಾರ್ಥವಿಲ್ಲದ ಸ್ನೇಹವಿರಲು ಈ ಭೂಮಿಯ ಮೇಲೆ ಸಾಧ್ಯವೇ ಇಲ್ಲ ಎಂಬುದು ಕಹಿ ಸತ್ಯ. ಭೂತಕಾಲದ ಬಗ್ಗೆ ಯೋಚಿಸಿ ಪಶ್ಚಾತ್ತಾಪ ಪಡಬಾರದು. ಭವಿಷ್ಯದ ಬಗ್ಗೆ ಚಿಂತಿಸಬಾರದು. ಬುದ್ಧಿವಂತರು ಯಾವಾಗಲೂ ವರ್ತಮಾನದಲ್ಲಿ ಬದುಕಬೇಕು. ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಂದ ಶ್ರೇಷ್ಠವಾಗುತ್ತಾನೆಯೇ ಹೊರತು ಹುಟ್ಟಿನಿಂದಲ್ಲ. ಹಾಗಾಗಿ ಹುಟ್ಟಿನ ಬಗ್ಗೆ ಚಿಂತಿಸುತ್ತಾ ಸಮಯ ವ್ಯರ್ಥ ಮಾಡುವ ಬದಲು ಮಾಡುವ ಕೆಲಸದ ಬಗ್ಗೆ ಗಮನವಿರಲಿ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಪುರುಷನ ಬುದ್ಧಿವಂತಿಕೆ ಮತ್ತು ಮಹಿಳೆಯ ಸೌಂದರ್ಯ. ಇದನ್ನು ಅರಿತುಕೊಂಡು ನಾವು ಜೀವನವನ್ನು ನಡೆಸಬೇಕು. ಮಗು ಹುಟ್ಟಿದಾಗ ಅದನ್ನು 5 ವರ್ಷಗಳ ಕಾಲ ಪ್ರೀತಿಸಬೇಕು, 10 ವರ್ಷಗಳ ಕಾಲ ಶಿಕ್ಷಿಸಬೇಕು ಹಾಗೂ 16 ವರ್ಷ ತುಂಬಿದಾಗ ಸ್ನೇಹಿತರಂತೆ ನೋಡಿಕೊಳ್ಳಬೇಕು.